ಸೈಬರ್ ಖದೀಮರಿಂದ ಹೊಸ ಮಾದರಿಯ ಕ್ರೈಮ್ಗಳು ನಡೀತಾನೆ ಇರುತ್ತವೆ. ಈಗ ಮತ್ತೊಂದು ಶುರುವಾಗಿದೆ. ಡಾರ್ಕ್ ವೆಬ್ನಲ್ಲಿ ಗ್ರಾಹಕರ ಮಾಹಿತಿ ಪಡೆದು ಕನ್ನ ಹಾಕಿದ್ದಾರೆ. ನೋಡಿ, ಖತರ್ನಾಕ್ ಖದೀಮರು, ಈ ಸೈಬರ್ ವಂಚಕರು ಒಂಥರ ಅಪ್ಡೇಟ್ ವರ್ಷನ್ ಇದೆ. ಅಪ್ಡೇಟ್ ಬರ್ತಾನೆ ಇರುತ್ತೆ. ಅಂದರೆ ಮೊಬೈಲ್ಗಳಲ್ಲಿ ಹೆಂಗೆ ಬರ್ತಿರುತ್ತಲ್ಲ ಹಂಗೆ ಅವ್ರದ್ದು ಕಳ್ತನ ಮಾದರಿಗಳು ಚೇಂಜ್ ಆಗ್ತಾ ಇರುತ್ತೆ. ಕಾಲ್ ಫಾರ್ವರ್ಡ್ ಮಾಡಿ ಬ್ಯಾಂಕ್ ಖಾತೆ ಕನ್ನ ಹಾಕಿದ್ದಾರೆ. ಕಾಲ್ ಫಾರ್ವರ್ಡ್ ಮಾಡಿಬಿಟ್ಟು ಅಮಾಯಕರ ಇವರ ಟಾರ್ಗೆಟ್ ಆಗಿದ್ದಾರೆ. OTP ಬದಲಾಗಿ ವಾಯ್ಸ್ ಓವರ್ ಕಾಲ್ ವೆರಿಫಿಕೇಶನ್ ಆಗುತ್ತೆ. ನೀಲೇಶ್ ದೇಮ್ಜೆ ಅನ್ನೋರು ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ಸುಮಾರು 18 ಲಕ್ಷವನ್ನು ಎಗರಿಸಿದ್ದಾರಂತೆ ಸೈಬರ್ ಖದೀಮರು. ಬೆಳಗಾವಿಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಡಾರ್ಕ್ ವೆಬ್ನಲ್ಲಿ ಸೈಬರ್ ವಂಚಕರಿಗೆ ಗ್ರಾಹಕರ ಡೇಟಾವನ್ನು ಮಾರಾಟ ಮಾಡಲಾಗುತ್ತೆ. ಆ ಡೇಟಾ ಇಟ್ಕೊಂಡು ಗ್ರಾಹಕರಿಗೆ ಕಳ್ಳರು ಮೋಸ ಮಾಡ್ತಾ ಇದ್ದಾರೆ. ಅಪರಿಚಿತ ಕರೆಗಳ ಬಗ್ಗೆ ಎಚ್ಚರ ವಹಿಸುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇದೇ ವೇಳೆ ಥರ್ಡ್ ಪಾರ್ಟಿ ಆ್ಯಪ್ ಬಳಸುವಾಗಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಬೆಳಗಾವಿಯ ಸೆನ್ನ ಪೊಲೀಸರು ಈಗ ಜನರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈ ಅಪ್ಡೇಟ್ ಮೊಬೈಲ್ಗಳು ವರ್ಷನ್ ಹೇಗೆ ಬರ್ತಾ ಇರುತ್ತೆ, ಹಾಗೆ ಈ ಖದೀಮರು ಕೂಡ ಅಷ್ಟೇ ಕಳ್ತನದ ಮಾದರಿಗಳನ್ನು, ವಂಚನೆಗಳನ್ನು ಅದರಲ್ಲೂ ಚೇಂಜ್ ಮಾಡ್ತಾನೆ ಇರ್ತಾರೆ. ಇದು ಹೇಗೆ ಶುರುವಾಯಿತು ಅಂಥೇಳಿ, ಕಾಲ್ ಫಾರ್ವರ್ಡಿಂಗು ಯಾವ ಥರ ಮಾಡ್ತಾರೆ ಮತ್ತು ಇದು ಹೇಗೆ ಸಾರ್ವಜನಿಕರಿಗೆ ಅದು ಮೊದಲು ಅರಿವಿಗೆ ಬರಲ್ಲ, ಹೇಗೆ ಗೊತ್ತಾಯಿತು ಅಂತ ಕೇಸಿದು? ಪ್ರಭು, ಏನು ಕುಂದಾನಗರಿ ಬೆಳಗಾವಿ ಯಾವಾಗಲೂ ಸೈಬರ್ ವಂಚಕರ ಟಾರ್ಗೆಟ್ನಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಕನ್ನಡ, ಇಂಗ್ಲೀಷ್ ಜೊತೆಗೆ ಮರಾಠಿ ಮತ್ತು ಹಿಂದಿ ಭಾಷೆಗಳನ್ನು ಮಾತನಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳಾಗ್ತಾ ಇದ್ದಾವೆ. ಇಲ್ಲಿವರೆಗೆ OTP ಆಧರಿಸಿ ಆಗಿರ್ಬೋದು, ಅಥವಾ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಬ್ಯಾಂಕಿನಿಂದ ವೆರಿಫಿಕೇಷನ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿಯ ಮಾದರಿಗಳ ಕ್ರೈಮ್ಗಳನ್ನು ನಾವು ಸೈಬರ್ ವಂಚನೆ ಪ್ರಕರಣಗಳು ನೋಡಿದ್ದೇವೆ. ಜೊತೆಗೆ ಗೋಲ್ಡನ್ ಅವರ್ನಲ್ಲಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಹಣ ಕಳ್ಕೊಂಡಂಥವರಿಗೆ ಮರಳಿ ಹಣವನ್ನು ವಾಪಸ್ ಕೊಡುವ ಕೆಲಸವನ್ನು ಬೆಳಗಾವಿ ಸೈಬರ್ ಕ್ರೈಮ್ ಪೊಲೀಸರು ಮಾಡಿದ್ದಾರೆ. ಈಗ ಹೊಸ ಮಾದರಿಯ ಪ್ರಕರಣ ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಅದೇನೆಂದರೆ OTP ಏನು ಮಾದರಿಯ ಸೈಬರ್ ಕ್ರೈಮ್ ವಂಚನೆ ಇದೆ, ಅದನ್ನು ಈಗ ಸೈಬರ್ ಕ್ರೈಮ್ ಖದೀಮರು ಬಾಯ್ ಹೇಳಂತೆ ಕಾಣ್ತಾರೆ. ಹಾಗಾಗಿ ಕಾಲ್ ಫಾರ್ವರ್ಡಿಂಗ್ ಏನು ಹೊಸ ಪ್ಯಾಟರ್ನನ್ನು ಈಗ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ವಾಯ್ಸ್ ಕಾಲ್ ವೆರಿಫಿಕೇಷನ್ ಮೂಲಕ ಒಂದು ಸೈಬರ್ ವಂಚನೆ ಮಾಡ್ತಾ ಇದ್ದಾರೆ. ಈ ಪ್ರಮುಖವಾಗಿ ಏನು ಸಾರ್ವಜನಿಕರು ಯಾವೆಲ್ಲ ಒಂದು ಮೊಬೈಲ್ಗಳ ಬಳಸುವಂಥ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಯೂಸ್ ಮಾಡ್ತಾರೆ ಪ್ರಭು. ಆ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಆ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿದ ಬಳಿಕ ಸಾಕಷ್ಟು ಒಂದು ಎಸ್ ಕೊಡಬೇಕಾಗತ್ತೆ. ಅದರಲ್ಲಿ ಅನೇಕ ಫ್ಯೂಚರ್ಗಳಿಗೆ ನಾವು ಲೊಕೇಶನ್ ಆಗಿರ್ಬೋದು, ನಮ್ಮ ಮೊಬೈಲ್ ಡೇಟಾ ಆಕ್ಸೆಸ್ ಮಾಡೋದಂತ ಆಗಿರ್ಬೋದು, ಈ ರೀತಿ ಎಲ್ಲದಕ್ಕೂ ನಾವು ಅದನ್ನು ಓಕೆ ಕೊಟ್ಟಾಗ ಒಂದು ಆ್ಯಪ್ ನಮ್ಮಲ್ಲಿ ಇನ್ಸ್ಟಾಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಆ ಆ್ಯಪ್ಗಳಲ್ಲಿ ನಮ್ಮ ಸಂಪೂರ್ಣವಾಗಿ ಡೇಟಾ ಅಲ್ಲಿ ಸೇಕರಣೆ ಆಗುತ್ತೆ. ನಾವು ಮೊಬೈಲಲ್ಲಿ ಬಳಸ್ತಿರ್ತಕ್ಕಂಥ ಮೊಬೈಲ್ ಏನು ಯಾವೆಲ್ಲ ಬೇರೆ ಬೇರೆ ಆ್ಯಪ್ಗಳಿದಾವೋ ಆ ಆ್ಯಪ್ಗಳ ಮಾಹಿತಿ ಕೂಡ ಹೋಗುತ್ತೆ. ಇಂಥ ಮಾಹಿತಿಯನ್ನು ಆ ಒಂದು ಆ್ಯಪ್ನವರು ಏನಾದರೆ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡ್ತಾರೆ. ಅದು ಸೈಬರ್ ಕ್ರೈಮ್ ವಂಚಕರು ಇಂಥ ಒಂದು ಡೇಟಾವನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದ ಬಳಿಕ ಏನಂದರೆ ಆ ಒಂದು ಗ್ರಾಹಕರಿಗೆ ಟಾರ್ಗೆಟ್ ಮಾಡಿ ಕರೆ ಮಾಡ್ತಾರೆ. ಕರೆ ಮಾಡಿ ಇಂಥದ್ದೊಂದು ಆ್ಯಪ್ನಿಂದ ನಾವು ಮಾತಾಡ್ತಾ ಇದ್ದೇವೆ, ಇದು ಅಪ್ಡೇಟ್ ಇದೆ ಅನ್ನೋಂಥ ವಿಚಾರ ಹೇಳುವಂಥದ್ದಾಗಿರ್ಬೋದು. ಅಂದರೆ ಇಲ್ಲಿ ಯಾವುದೇ ಹಣಕಾಸಿನ ವಿಚಾರ ಮಾತಾಡೋದಿಲ್ಲ. ಹಾಗಾಗಿ ಆಗ ಏನು ಜನರು ಆ ಆ್ಯಪ್ ಯೂಸ್ ಮಾಡ್ತಿರ್ತಕ್ಕಂಥ ಕಾರಣಕ್ಕಾಗಿ ಅಪ್ಡೇಟ್ ಇರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಅವ್ರು ಕೊಡುವಂಥ ಏನು ಒಂದು ಕೋಡಿಂಗ್ ನಂಬರನ್ನು ಕೊಡ್ತಾರೆ. ಕೋಡಿಂಗ್ ನಂಬರನ್ನು ಪ್ರೆಸ್ ಮಾಡಿದ ಬಳಿಕ ಅವರ ಒಂದು ಮೊಬೈಲ್ ನಂಬರ್ಗೆ, ಅಂದರೆ ಕೃತ್ಯ ಎಸಗುವಂಥ ಮೊಬೈಲ್ ನಂಬರ್ಗೆ ಇವ್ರ ಕಾಲ್ ಫಾರ್ವರ್ಡ್ ಆಗುತ್ತೆ. ತದನಂತರ ಏನಂದರೆ ಅವ್ರ ಮಾಹಿತಿ, ಬ್ಯಾಂಕ್ ಡೀಟೇಲ್ಸ್ ಏನೆಲ್ಲ ಮಾಹಿತಿ ಮುಂಚಿತವಾಗಿ ಅವ್ರ ಹತ್ರ ಇರುತ್ತೋ ಅದನ್ನು ಆಧರಿಸಿ ಈ ಮುಂಚೆ ಯಾವುದಾದ್ರು ಬ್ಯಾಂಕಿಗೆ ನಾವು ಏನಾದರೂ ವಿಡ್ರಾ ಮಾಡಬೇಕಂದ್ರೆ OTPಗಳನ್ನು ಕೇಳ್ತಾ ಇದ್ವಿ. ಅದ್ರ ಬದಲಾಗಿ ವಾಯ್ಸ್ ಕಾಲನ್ನು ಇಲ್ಲಿ ಕೇಳುವಂಥದ್ದು. ಆಗ ವಾಯ್ಸ್ ಕಾಲ್ ಕೇಳಿದ ಸಂದರ್ಭದಲ್ಲಿ ಈ ನಂಬರ್ಗೆ ಕರೆ ಬಂದಂಥ ಸಂದರ್ಭದಲ್ಲಿ ಅದು ಅವರ ಡೈವರ್ಟ್ ಮಾಡಿದಂಥ ನಂಬರ್ಗೆ ಹೋಗುತ್ತೆ. ಆ ಡೈವರ್ಟ್ ಹೋದಂಥ ಸಂದರ್ಭ ಅದಕ್ಕೆ ಎಸ್ ಕೊಡ್ತಾ ಹೋಗಿ ಆ ಹಣದ ಅವ್ರ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವಂಥದ್ದು. ಈ ರೀತಿಯ 18 ಲಕ್ಷ ಮತ್ತು 3 ಲಕ್ಷ ರೂಪಾಯಿ ಈಗಾಗಲೇ ವಂಚನೆ ಆಗಿರ್ತಕ್ಕಂಥದ್ದು. ಕಾಲ್ ಫಾರ್ವರ್ಡಿಂಗ್ ಈ ಒಂದು ಪ್ಯಾಟರ್ನನ್ನು ಯೂಸ್ ಮಾಡಿ ಈಗ ಸೈಬರ್ ವಂಚಕರು ಸಾರ್ವಜನಿಕರ ಒಂದು ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ CN ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ಕೂಡ ಈಗ ದಾಖಲಾಗಿರ್ತಕ್ಕಂಥದ್ದು ಪ್ರಭು. ಜೊತೆಗೆ CN ಪೊಲೀಸರು ಕೂಡ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ.